ನಂದನ್ ಫ್ಯಾಮಿಲಿಯಿಂದಾನೆ ನನ್ ಮೊಮ್ಮಗನ್ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಪ್ರಸಾದ್ ಅಂಕಲ್ ಜೀವನ ಪೂರ್ತಿ ಹೇಳಲ್ವಾ? ಭಾಗ್ಯದಿಂದನೇ ನನ್ ನಿಶ್ಚಿತಾರ್ಥ ನಿಂತೋಯ್ತು ಅಂತ ನೀರಜ್ ಜೀವನ ಪೂರ್ತಿ ಬೇಜಾರಾಗಲ್ವಾ? ನಿನ್ ನೆಗ್ಲಿಜೆನ್ಸಿಯಿಂದ ಇವತ್ತು ನಮ್ ಕುಟುಂಬಕ್ಕೆ ಎಷ್ಟು ಕೆಟ್ಟ ಹೆಸರು ಗೊತ್ತಾ? ಒಂದ್ ನಿಮಿಷ ಇರಿ ಚಿಕ್ಕಮ್ಮ, ಅವಳು ಬೇರೆಲ್ಲಾದ್ರೂ ಇಟ್ಟಿರ್ಬೇಕು, ನೆನಪು ಮಾಡ್ಕೊಳ್ಳಿರಿ. ಭಾಗ್ಯ, ಸರಿಯಾಗಿ ನೆನಪು ಮಾಡ್ಕೊ. ಇಲ್ಲಿಗೆ ತರೋ ಮೊದಲು ಇನ್ನೆಲ್ಲಾದ್ರೂ ಆ ರಿಂಗ್ಸ್ನ ಇಟ್ಟಿದ್ಯಾ? ನನಗ್ ನೆನಪಾಗ್ತಿಲ್ಲ ರೀ. ಇಲ್ಲೋಡಿ, ಮುಹೂರ್ತದ ಸಮಯ ಮೀರ್ತಾ ಇದೆ. ಈಗ ಉಂಗ್ರ ಇಲ್ಲ ಅಂತಂದ್ರೆ ನಿಶ್ಚಿತಾರ್ಥನ ಮಾಡೋದಕ್ಕಾಗಲ್ಲ. ಈ ಮುಹೂರ್ತ ಏನಾದ್ರು ತಪ್ಪಿದ್ರೆ ಇನ್ನೂ 5 ತಿಂಗಳವರೆಗೂ ನಿಶ್ಚಿತಾರ್ಥಕ್ಕೆ ಯಾವುದು ಮುಹೂರ್ತನೇ ಇಲ್ಲ. ಪುರೋಹಿತ್ರೆ, ಉಂಗ್ರ ಎಲ್ಲಿದೆ ಅಂತ ಈಗ ನನಗೆ ನೆನಪಾಯ್ತು. ಒಂದ್ ನಿಮಿಷ. ಕ್ಷಮಿಸಿ ಪುರೋಹಿತ್ರೆ, ಈ ಉಂಗ್ರ ದೇವ್ರ ಮುಂದೆ ಇಟ್ಟು ಮರ್ತ್ಬಿಟ್ಟಿದ್ದೆ, ತಗೊಳ್ಳಿ. ಹಾ, ಇಲ್ಲಿ ಕೊಡಮ್ಮ. ಸ್ವಲ್ಪ ಹೊತ್ತು ನಮ್ಮನ್ನೆಲ್ಲ ಗಾಬರಿ ಮಾಡ್ಬಿಟ್ಟಲ್ಲ ಭಾಗ್ಯ. ಸಾರಿ ನೀರಜ್, ನನ್ನ ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಭಾಗ್ಯ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಿದೆ. ಇನ್ನೂ 5 ತಿಂಗಳವರೆಗೂ ನಾವು ಕಾಯೋ ಹಾಗೆ ಮಾಡ್ದೇನೆ ಕೊನೆ ಕ್ಷಣದಲ್ಲಿ ತಂದುಕೊಟ್ಟೆ, ಅದೇ ಸಂತೋಷ. ಈ ತರ ಚಿಕ್ಕ ಚಿಕ್ಕ ಸಮಸ್ಯೆ ಎಲ್ರ ಮೊದಲು ನಡೆಯುತ್ತೆ. ತಪ್ಪಾದ ಕೂಡ್ಲೇನೆ ಸರಿ ಮಾಡ್ಬಿಟ್ಟಿಯಲ್ಲ, ಅದೇ ನಮಗ್ ದೊಡ್ಡ ವಿಷಯ. ಭಾಗ್ಯ, ನೀನು ಕಡೆ ಕ್ಷಣದಲ್ಲಿ ಉಂಗ್ರಗಳು ಎಲ್ಲಿದೆ ಅಂತ ನೆನಪು ಮಾಡಿಕೊಂಡು ನಮ್ಮೆಲ್ಲರಿಗೂ ಜೀವ ಬರೋ ಹಾಗೆ ಮಾಡಿದೆ. ಈ ಇನ್ಸಿಡೆಂಟ್ನ ನೀರಜ್ ಮತ್ತೆ ಮನೀಷಾ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತಾರೆ. ಪುರೋಹಿತ್ರೆ, ಕಾರ್ಯಕ್ರಮನ ಶುರು ಮಾಡಿ. ಸರಿನಮ್ಮ. ಅಯಂ ಮುಹೂರ್ತಸ್ಸು ಮುಹೂರ್ತೋऽस्तु ನಿಶ್ಚಿತಾರ್ಧ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ತೈಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಅಯಂ ಮುಹೂರ್ತಸ್ಸು ಮುಹೂರ್ತೋऽस्तु. ನಿನ್ನ ಪ್ರೀತಿಸಿದಷ್ಟು ಈ ಪ್ರಪಂಚದಲ್ಲಿ ನಾನು ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ನಮ್ಮಿ ನನ್ನ ಮಗನ ಸಂತೋಷ ನನಗೆ ಮುಖ್ಯ.
ಅವನ್ ಯಾರ ಜೊತೆಗಿದ್ರೆ ಅವನ ಜೀವನ ಚೆನ್ನಾಗಿರತ್ತೆ ಅಂತ ಅನ್ಸತ್ತೋ ಇನ್ಮುಂದೆ ಅವನು ಅವ್ರ ಜೊತೆಗೆ ಇರ್ತಾನೆ. ಭಾಗ್ಯ ಒಂದ್ ನಿಮಿಷ. ಸರಿ, ನಾ ಆಗ್ಲಿ ಅತ್ತೆ ಹೇಳಿ. ಏನೂ ಇಲ್ಲ ಭಾಗ್ಯ, ಒಂದ್ ಸಣ್ಣ ಸಂದೇಹ. ಏನತ್ತೆ? ನಿನ್ ಬಗ್ಗೆ ನನಗ್ ಗೊತ್ತಿದೆ. ಒಂದ್ ಕೆಲ್ಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನೀನ್ ಎಷ್ಟು ಜಾಗೃತೆ ವಹಿಸ್ಕೊಂಡ್ ಮಾಡ್ತೀಯೋ, ಎಷ್ಟು ಗಮನ ಇಟ್ಟಿರ್ತೀಯ ಅಂತ ನಂಗೆ ಗೊತ್ತಿದೆ. ಅಂಥದ್ರಲ್ಲಿ ನಿಶ್ಚಿತಾರ್ಥ ರಿಂಗ್ಸ್ ಎಲ್ಲಿಟ್ಟಿದ್ಯಾ ಅಂತ ಮರ್ತೋಗಿದ್ಯಾ ಅಂತ ನಾನ್ ನಂಬಲ್ಲ. ಏನ್ ನಡೀತು ಹೇಳು ಹೇಳು ಭಾಗ್ಯ. ಏನಂದ್ರೆ ಎಂಗೇಜ್ಮೆಂಟ್ ರಿಂಗ್ಸ್ನ ಯಾರೋ ಕಳ್ತನ ಮಾಡಿದಾರತ್ತೆ. ಕಳ್ತನನ? ಹೌದು ಅತ್ತೆ. ರಿಂಗ್ಸ್ ಇಲ್ವಲ್ಲ, ದೇವ್ರ ಮುಂದೆ ಇಟ್ಟಾಗ ಇದ್ರಲ್ಲಿತ್ತು, ಈಗ ಇಲ್ಲ. ಎಲ್ಲಿ ಹೋಯ್ತು? ಯಾರಾದ್ರೂ ಕಳ್ತನ ಮಾಡಿದ್ರ? ಈಗ ಈ ವಿಷಯ ಗೊತ್ತಾದ್ರೆ ಅಪಶಕುನ ಅಂದ್ಕೊಂಡು ನಿಶ್ಚಿತಾರ್ಥ ನಿಲ್ಲಿಸ್ತಾರೆ. ಹೀಗೇನ್ ಮಾಡ್ಲಿ? ವಿವೇಕ್, ಎಂಗೇಜ್ಮೆಂಟ್ ರಿಂಗ್ಸ್ ಕಾಣಿಸ್ತಿಲ್ಲ ವಿವೇಕ್. ಏನು ರಿಂಗ್ಸ್ ಕಾಣಿಸ್ತಿಲ್ಲ ಅಂದ್ರೆ? ಯಾರೋ ಕಳ್ತನ ಮಾಡಿದ್ದಾರೆ. ಮತ್ತೆ ಈಗ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಗಲಾಟೆ ಆಗುತ್ತೆ. ಎಂಗೇಜ್ಮೆಂಟ್ ಕೂಡ ನಿಂತು ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ನೀನ್ ಅರ್ಜೆಂಟಾಗಿ ಹೋಗಿ ರಿಂಗ್ಸ್ ತಗೊಂಡ್ ಬಾ. ಸರಿ ಅದ್ಕೆ. ವಿವೇಕ್, ಏನತ್ಗೆ? ಸೇಮ್ ಡಿಸೈನ್ ರಿಂಗ್ಸ್ ಇರ್ಬೇಕು. ನಿನ್ನೆ ನಾವು ಶಾಪಿಂಗ್ ಹೋಗಿದ್ದಾಗ ನೋಡಿದ್ದಲ್ಲ. ಸರಿ ಅದ್ಕೆ, ನಾನು ನೋಡ್ಕೊಂಡ್ ತರ್ತೀನಿ. ಸರಿ, ಬೇಗ ಬಾ. ವಿವೇಕ್ನ ರಿಂಗ್ಸ್ ಬೇಗ ತರೋಕೆ ಕಳಿಸ್ದೆ ಅತ್ತೆ. ಮತ್ತೆ ಪುರೋಹಿತರು ಕೇಳಿದಾಗ ಆ ರಿಂಗ್ಸ್ ಇರ್ಲಿಲ್ಲ ಅಲ್ವಾ? ಹೌದು, ವಿವೇಕ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಅದ್ಕೆ ಪುರೋಹಿತ್ರೆ, ಉಂಗ್ರ ಎಲ್ಲಿದೆ ಅಂತ ನನ್ಗೀಗ ನೆನ್ಪಾಯ್ತು. ಇದೇ ಅತ್ತೆ ನಡೆದಿದ್ದು. ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಅನ್ಸತ್ತೆ ಭಾಗ್ಯ. ಪ್ರಸಾದ್ ರಾವ್ ಅವರು ನಿನ್ ಮೇಲೆ ಇಟ್ಕೊಂಡಿರೋಂಥ ನಂಬಿಕೆನ ನೀನು ಉಳಿಸ್ಕೊಂಡಿದ್ಯಾ. ಹೆಚ್ಚಾಗಿ ನಮ್ಮ ಕುಟುಂಬದ ಗೌರವನ ಕಾಪಾಡಿದ್ಯಾ. ನನ್ ತುಂಬಾ ಸಂತೋಷ ಆಗಿದೆ ಭಾಗ್ಯ. ನಿನ್ನಿಂದ ಈ ನಿಶ್ಚಿತಾರ್ಥ ಯಾವುದೇ ತೊಂದರೆ ಇಲ್ಲದೆ ನಡೀತು. ಎಲ್ಲರೂ ಆನಂದವಾಗಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲರೂ ಏನೋ ಕಳ್ಕೊಂಡಾಗಿರ್ತಿದ್ರು. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾಗ್ಯ. ಮಿತ್ರ, ಜ್ಯೂಸ್ ತಗೋ.
ನಮ್ಮ ಪ್ರೀತಿನ ಕನಸನ್ನ ಆಸೆನ ಎಲ್ಲದನ್ನು ಸುಟ್ಟಾಕಿ ಈಗ ಕೂಲ್ ಮಾಡೋದಕ್ಕೆ ತಣ್ಣಿಗೆ ಕೂಲ್ ಡ್ರಿಂಕ್ಸ್ ತಂದು ಕೊಡ್ತಿದ್ಯಾ? ನಾನೊಬ್ಳೆ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ ಮಿತ್ರ. ಅಫ್ಕೋರ್ಸ್ ತಪ್ಪು ಮಾಡಿದ್ಯಾ, ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ಬಟ್ ನಾನ್ ಕೇಳ್ದಾಗ್ಲೇ ನೀನ್ ಮದ್ವೆಗೆ ಒಪ್ಕೊಂಡಿದ್ರೆ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಈ ಎಂಗೇಜ್ಮೆಂಟ್ ಅನ್ನೋ ಪಂಜರದಲ್ಲಿ ನಾನ್ ಸಿಕ್ಕಾಕೋತಾನೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀನು ನೀರಜ್ ಜೊತೆ ಕ್ಲೋಸ್ ಆಗಿ ಇಲ್ದೇ ಇದ್ದಿದ್ರೆ, ಸಲಿಗೆಯಿಂದ ನಡ್ಕೊಳ್ದೇ ಇದ್ದಿದ್ರೆ ನೀನು ನೀರಜ್ನ ಇಷ್ಟಪಡ್ತಿದ್ಯ ಅನ್ನೋ ಫೀಲಿಂಗ್ ಯಾರಿಗೂ ಬರ್ತಿರ್ಲಿಲ್ಲ. ಎಲ್ರಿಗೂ ಹಾಗನ್ಸಿದ್ದಕ್ಕೆ ಸಿಚುವೇಶನ್ ನಿಶ್ಚಿತಾರ್ಥದವರೆಗೂ ಬಂದಿದ್ದು. ಮಾಡೋದೆಲ್ಲ ನೀನ್ ಮಾಡಿ ನನಗೆ ಹೇಳ್ತಿದ್ಯಲ್ಲ. ಒಂದ್ ಹೇಳ್ತೀನಿ ಕೇಳು ಮಿತ್ರ, ಆರಾಮಾಗಿ ನಡೀತಿರೋ ನಿನ್ ಲೈಫ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದೀಯ ಹೊರತು ನಾವಿಬ್ರು ಸೇರಿ ಲೀಡ್ ಮಾಡೋ ಲೈಫ್ ಬಗ್ಗೆ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆಲೋಚನೆ ಮಾಡಿದ್ದಕ್ಕೆ ಇನ್ನೊಂದು 10 ತಿಂಗಳು ವೆಯ್ಟ್ ಮಾಡು ಅಂತ ಕೇಳ್ತಿರೋದು. ಆ 10 ತಿಂಗಳಾದ್ಮೇಲೆ ಖಂಡಿತ ನಿನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದು. ಆದ್ರೆ ನೀನು ಆ 10 ತಿಂಗಳು ವೆಯ್ಟ್ ಮಾಡಿದ್ಯಾ? ಇಲ್ಲ, ಅರ್ಜೆಂಟ್ ಮಾಡಿದೆ. ಆ ಅರ್ಜೆಂಟ್ ಫಲಿತಾಂಶವಾಗಿ ಈಗ ನೀರಜ್ ಜೊತೆ ನಿನಗಾಗಿರೋ ನಿಶ್ಚಿತಾರ್ಥ. ಮಿತ್ರ, ಅದನ್ನೆಲ್ಲ ಪಕ್ಕಕ್ಕಿಡು. ಈವಾಗ್ಲಾದ್ರೂ ನನ್ನನ್ ಮದ್ವೆ ಮಾಡ್ಕೊಳ್ಳೋಕೆ ನೀನ್ ಒಪ್ಕೋತೀಯೋ ಇಲ್ವೋ? ಈ 2 ದಿನದಲ್ಲಿ ನಮ್ಮ ಮದ್ವೆ ಮುಗಿದ್ರೆ ಈ ನಿಶ್ಚಿತಾರ್ಥನ ಏನಾದ್ರೂ ಮಾಡಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಷ್ಟು ಹೇಳಿದ್ರು ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ಲ ಮನುಷ್ಯ. ಇನ್ನೊಂದ್ಸಲ ಹೇಳ್ತೀನಿ ಕೇಳು. ಇನ್ನು 10 ತಿಂಗಳು ವೆಯ್ಟ್ ಮಾಡಿದ್ರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ನನ್ನ ಹೆಂಡತಿಯಾಗಿ ಮಾಡ್ಕೋತೀನಿ. ನಾನು ಆವತ್ತು ಹೇಳಿದ್ದು ಇದೇ ಮಾತು, ಇವತ್ತು ಹೇಳ್ತಿರೋದು ಇದೇ ಮಾತನ್ನ. ಏನ್ ಮಾಡ್ಬೇಕೋ ಹೇಗಿರ್ಬೇಕೋ ನೀನೇ ಡಿಸೈಡ್ ಮಾಡ್ಕೋ. ಮಿತ್ರನ ಎಷ್ಟೋ ವಿಷಯದಲ್ಲಿ ಎಷ್ಟೋ ತರ ಒಪ್ಸಿದ್ದೀನಿ, ಕನ್ವಿನ್ಸ್ ಮಾಡಿದೆ. ಆದ್ರೆ ಈ ವಿಷಯದಲ್ಲಿ ಯಾಕೋ ಇವ್ ನನ್ನ ದಾರಿಗೆ ಬರ್ತಾನೆ ಇಲ್ವಲ್ಲ. ಮುಗ್ದೇ ಇದ್ರೆ ಅವ್ನ್ ಸ್ವೀಟ್ ತರಲ್ಲ. ತಿನ್ಬಾರ್ದು. ಏನ್ ಭಾಗ್ಯ ಇದು? ಅಜ್ಜಿ, ನೀವೇನಾದ್ರೂ ಚಿಕ್ಕ ಮಗುನ ಇನ್ನು ಯಾವ ತರ ನಿಮ್ಗೆ ಹೇಳ್ಬೇಕು? ನೀವ್ ಸ್ವೀಟ್ಸ್ ತಿನ್ಬಾರ್ದಲ್ವಾ? ಕನಿಷ್ಠ ಸಂತೋಷವಾಗಿರೋವಾಗ ಒಂದ್ ಸ್ವೀಟ್ ತಿಂದೆ ಇದ್ರೆ ಹೇಗ್ ಭಾಗ್ಯ? ಈಗ ಅಂತ ಸಂತೋಷ ಯಾಕೋ? ಮನೀಷಾಗೆ ಎಂಗೇಜ್ಮೆಂಟ್ ಆಯ್ತಲ್ಲ, ಅದ್ರಿಂದ ನಮ್ಮೆಲ್ಲರಿಗೂ ಟೆನ್ಷನ್ ಮಾಯ ಆಗೋಯ್ತು. ಅದಕ್ಕೆ ಈ ಸಂತೋಷ. ಟೆನ್ಷನ್ ಹೋಯ್ತಾ? ಮನೀಷಾಗ್ ಎಂಗೇಜ್ಮೆಂಟ್ ಆದ್ರೆ ನಿಮ್ಗೆಲ್ಲ ಟೆನ್ಷನ್ ಯಾಕೆ ಹೋಯ್ತು?
ಹೀಗೆ ಏನೇನೋ ಹೇಳ್ಬಿಟ್ನಲ್ಲಪ್ಪ. ಮನೀಷಾಯಿಂದ ನಿಮ್ಗಾಗ್ತಿದೆ ಟೆನ್ಷನ್ ಏನು? ಅಂದ್ರೆ ಅದೇನಿಲ್ಲಮ್ಮ, ಹೆಣ್ಣು ಮಗು ಮದುವೆ ಅಂದ್ರೆ ಎಷ್ಟೆಲ್ಲ ಇರುತ್ತೆ. ಮನೀಷಾಗೆ ಬೇಗ ಮದುವೆ ಮಾಡಬೇಕು, ಆಕೆ ಅತ್ತೆ ಮನೆ ಕಳಿಸ್ಬೇಕು ಅಂತ ಅನಂತ ಎಷ್ಟೋ ದಿನಗಳಿಂದ ಅನ್ಕೊಂಡಿದ್ಲು. ಮನೀಷಾ ಅಂದಕ್ಕೆ ವಿದ್ಯೆಗೆ ಸೆಟ್ ಆಗೋ ಹುಡುಗ ಯಾವಾಗ ಸಿಗ್ತಾನೋ ಏನೋ ಅಂತ ಅನಂತ ಎಷ್ಟು ಚಿಂತೆ ಮಾಡ್ತಿದ್ಲು. ಅವಳ ಚಿಂತೆ ನೋಡಿ ನಂಗೂ ಟೆನ್ಷನ್ ಆಗ್ತಿತ್ತು. ಈಗ ಮನೀಷಾಗೆ ನೀರಜ್ಗೆ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ, ಅದಕ್ಕೆ ಈಗ ನಮ್ ಟೆನ್ಷನ್ಸ್ ಎಲ್ಲ ಕಳೀತು ಅಂದೆ. ಓ ಅಷ್ಟೇನಾ? ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಮಾವ? ಆ ಭಗವಂತ ಯಾವಾಗ ಯಾರನ್ನ ಸೇರ್ಸ್ಬೇಕೋ, ಹೇಗ್ ಸೇರ್ಸ್ಬೇಕೋ ಎಲ್ಲ ಬರ್ದಿರ್ತಾನೆ. ಆ ವಿಧಿನೇ ನನ್ನನ್ನ ಮಿತ್ರ ಅವರನ್ನು ಸೇರ್ಸಿದ್ದು. ಈಗ ಮನೀಷಾ ನೀರಜ್ನ ಕೂಡ ಸೇರಿಸ್ದ. ನೀನ್ ಹೇಳಿದ್ದು ಸತ್ಯನೇ ಬಿಡಮ್ಮ. ಯಾರನ್ನ ಹೇಗ್ ಸೇರಿಸ್ಬೇಕು ಅಂತ ಆ ದೇವರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಮನುಷ್ಯರು ಎಷ್ಟೇ ತಪಸ್ಸು ಮಾಡಿದ್ರು, ಎಷ್ಟೇ ಚಡಪಡಿಸಿದ್ರೂ ಕೊನೆಗೆ ಆತ ಏನನ್ಕೊ ಇಲ್ದಿದ್ರೆ ಮನೀಷಾ ಬಗ್ಗೆ ಭಾಗ್ಯದ್ಗೆ ಗೊತ್ತಾಗೋಗುತ್ತೆ. ಹೌದು, ಆಗ್ಲೇ ಗೊತ್ತಾಗ್ದೆ ಬಾಯಿ ಬಿಟ್ಬಿಟ್ಟೆ. ಸರಿ ಸರಿ, ಇನ್ನಾದ್ರೂ ಸ್ವಲ್ಪ ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಮನೀಷಾಗೇನಾಯ್ತು? ನಾನು ಎಷ್ಟು ಹೇಳಿದ್ರು ಯಾಕೆ ಕೇಳ್ತಿಲ್ಲ? ಅಷ್ಟು ಹಠ ಮಾಡಿ ನೀರಜ್ ಜೊತೆ ನಿಶ್ಚಿತಾರ್ಥಕ್ಕೆ ಯಾಕೆ ಒಪ್ಕೊಂಡು? ಅಷ್ಟಕ್ಕೂ ಆ ಲೆಟರ್ ಯಾರು ಬರ್ದಿರ್ತಾರೆ? ಆ ವ್ಯಕ್ತಿ ಯಾರಿರ್ಬೋದು? ಮಿತ್ರ ಅವ್ರೆ, ಯಾವ್ದ್ರ ಬಗ್ಗೆ ಅಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಭಾಗ್ಯ. ಒಂದೇ ನಿಮಿಷ ಬರ್ತೀನಿ. ಮನೀಷಾಗೆ ಲೆಟರ್ ಬರ್ದಿದ್ ವ್ಯಕ್ತಿನ ಹೇಗ್ ಕಂಡಿಡೀಲಿ? ಹಲೋ. ಹಲೋ ನೀರಜ್. ಹಾ ಭಾಗ್ಯ, ಹೇಳು. ನಿಮ್ ಎಂಗೇಜ್ಮೆಂಟ್ ಫೋಟೋಸ್ ವಿಡಿಯೋ ಎಲ್ಲ ಯಾವಾಗ ಸಿಗುತ್ತೆ? ಮೋಸ್ಟ್ಲಿ ನಾಳೆನೋ ನಾಡಿದ್ದು ಬರ್ಬೋದು ಭಾಗ್ಯ. ಯಾಕೆ? ಏನಿಲ್ಲ ನೀರಜ್, ಬಂದ್ರೆ ನನ್ಗೊಂದು ಕಾಪಿ ಕಳಿಸ್ತೀರಾ? ಶೋರ್ ಭಾಗ್ಯ, ಖಂಡಿತ. ಸರಿ ನೀರಜ್, ಇಡ್ತೀನಿ. ಆಯ್ತು ಭಾಗ್ಯ. ಖಂಡಿತ ನಿಶ್ಚಿತಾರ್ಥದ ವಿಡಿಯೋದಲ್ಲಿ ಮನೀಷಾಗೋಸ್ಕರ ಬಂದಿದ್ದವಳ ಲವರ್ ಇರ್ತಾನೆ. ಅವನ್ ಯಾರು ಅಂತ ಕಂಡುಹಿಡಿಲೇಬೇಕು. ಅವನಿಂದ ಮನೀಷಾಗ್ ಮುಂದೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೋಬೇಕು. ಮಿತ್ರನ್ ಜೀವನ ಒಂದ್ ದಾರಿನಲ್ಲಿ ಹೋಗ್ತಿದೆ. ಅವನು ಮತ್ತೆ ನಿನ್ ದಾರಿಗೆ ಬರೋದು ಅಸಾಧ್ಯ. ಇನ್ನು 10 ತಿಂಗಳು ವೇಟ್ ಮಾಡಿದ್ರೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನನ್ನ ನನ್ನ ಹೆಂಡತಿಯಾಗಿ ಮಾಡ್ಕೋತೀನಿ. ನಾನು ಆವತ್ತು ಹೇಳಿದ್ದು ಇದೇ ಮಾತು, ಇವತ್ತು ಹೇಳ್ತಿರೋದು ಇದೇ ಮಾತನ್ನ.
ಏನ್ ಮಾಡ್ಬೇಕೋ ಹೇಗಿರ್ಬೇಕೋ ನೀನೇ ಡಿಸೈಡ್ ಮಾಡ್ಕೊ. ಮನುಷ್ಯ, ನೀನಿಡೋ ಹೆಜ್ಜೆ ತಪ್ಪಾಗಿಟ್ಯೋ, ನೀನ್ ಆಡೋ ಆಟನ ತಪ್ಪಾಗಾಡಿದ್ಯೋ. ಒಟ್ನಲ್ಲಿ ಈಗ ನೀರಜ್ ಜೊತೆ ನಿಶ್ಚಿತಾರ್ಥ ಆಗಿದೆ. ಇನ್ ಮುಂದೆ ನಾನು ಆಡೋ ರೀತಿ ಚೇಂಜ್ ಆಗ್ಬೇಕು. ನಾನು ಹೋಗ್ತಿರೋ ದಾರಿ ಚೇಂಜ್ ಆಗ್ಬೇಕು. ಇಲ್ದಿದ್ರೆ ಇದೇ ತಪ್ಪು ಇನ್ನೊಂದ್ಸಲ ಆಗಿ ನೀರಜ್ ಜೊತೆ ಮದ್ವೆ ಕೂಡ ಆಗ್ಬಿಡತ್ತೆ.